ಎಸ್, ಬ್ಲಿಸ್ ಪಾಯಿಂಟ್ ಟೆಕ್ನಾಲಜಿ ನೋಡಿ, ಹೈಲಿ ಎಡಿಕ್ಟಿವ್ ಆಗ್ತಿದ್ದಾರೆ. ಯಾಕೆ ಎಡಿಕ್ಟಿವ್ ಆಗುವುದು ಅಂತದ್ದು, ಇದು ತುಂಬಾನೇ ಇಂಪಾರ್ಟೆಂಟ್. ತುಂಬಾ ಇಷ್ಟ ಮುಂಚೆ. ಎಸ್, ಈಗ ಇಷ್ಟನಾ? ಈಗ ಇಷ್ಟ ಆದ್ರೆ ನೀವು ಕಂಗ್ರಾಚುಲೇಷನ್, ಬ್ಲಿಸ್ ಪಾಯಿಂಟ್ ಟೆಕ್ನಾಲಜಿಯಲ್ಲಿ ಇನ್ವಾಲ್ವ್ ಆಗಿದ್ರಿ ಅಂತ, ಅದ್ರಲ್ಲಿ ಅಡಿಕ್ಟ್ ಆಗಿದ್ರಿ ಅಂತ. ಯಾಕಂದ್ರೆ ಆ ಚಿಪ್ಸ್ ಫಸ್ಟ್ ಏನ್ ಮಾಡ್ತದೆ ನಿಮ್ಗೆ ಗೊತ್ತಿರಲ್ಲ. ಚಿಪ್ಸ್ ತಿಂತೀವಿ, ಒಂದೇ ಚಿಪ್ಸ್ ಸಾಕು ಅಂತ ಹೇಳ್ತೀರಿ, ಆದ್ರೆ ತಿನ್ನುವಾಗ ಈ ಸೆಲೆವ ಇದೆಯಲ್ಲ, ಸೊ ತಿನ್ನುವಾಗ ಏನಾಗ್ತದೆ, ರುಚಿ ಆಗ್ತದೆ. ರುಚಿ ಆಗುವಾಗ ಏನಾಗ್ತದೆ, ಡೊಪೋಮೈನ್ ಅಲ್ಲಿ ಒಂದು ಡೊಪೋಮೈನ್ ಹಾರ್ಮೋನ್ ಇರ್ತದೆ, ಅಲ್ಲಿ ಮೆಸೇಜ್ ಹೋಗ್ತದೆ, ರಿಲೀಸ್ ಆಗ್ತದೆ ಡೊಪೋಮೈನ್ ಹಾರ್ಮೋನ್. ಏನಂತ, ಎಡಿಕ್ಷನ್, ನಂಗೆ ಇನ್ನೂ ಬೇಕು ಅಂತ ಆಗ್ತದೆ ಅಲ್ಲಿ. ಅಂದ್ರೆ ಆ ಚಿಪ್ಸ್ ಇನ್ನೂ ತಿನ್ನುವ ಬೇಕು ನಂಗೆ, ಯಾಕೆ ಅಡಿಕ್ಟ್ ಆಗಿ ಹೋಗಿದ್ದೀರಿ. ಇದು ಡೊಪೋಮೈನ್ ರಿಲೀಸ್ ಆಗುದು, ನಂಗೆ ಅದು ಬೇಕು ಆಗುದು. ಬಟ್ ಆ ಮೆಥಡ್ ಈಗ ಎಲ್ಲ ಕಂಪನಿ, ಅಂದ್ರೆ ಈ ಚಿಪ್ಸ್ ಮಾರುವಂತದ್ದು ಎಲ್ಲ ಬರ್ಗರ್ ಪಿಜ್ಜಾದಲ್ಲಿ ಅದೆಲ್ಲ ಇನ್ವಾಲ್ವ್ ಆಗಿದೆ. ಈ ಬ್ಲಿಸ್ ಪಾಯಿಂಟ್ ಟೆಕ್ನಾಲಜಿ ನಮ್ಮ ಡೊಪೋಮೈನ್ ಹಾರ್ಮೋನ್ ರಿಲೀಸ್ ಮಾಡ್ತದೆ, ನಂಗೆ ಅದು ಬೇಕು ಅಂತ. ಇಲ್ಲಿ ನೋಡ್ಬೋದು, ಅಂದ್ರೆ ಡಿಫಿಕಲ್ಟ್ ಟು ರೆಸಿಸ್ಟ್. ಸೆಕೆಂಡ್ ಪಾಯಿಂಟ್ ನೋಡಿ, ಡಿಫಿಕಲ್ಟ್ ಟು ರೆಸಿಸ್ಟ್ ಅಂದ್ರೆ ನೀವು ಇಗ್ನೋರ್ ಮಾಡ್ಲಿಕ್ಕೆ ಆಗಲ್ಲ. ಈ ಬ್ಲಿಸ್ ಪಾಯಿಂಟ್ ಅನ್ನು. ಎಂತ, ಈಗ ಬರ್ಗರ್ ಇದ್ರೆ ಇಗ್ನೋರ್ ಮಾಡ್ಲಿಕ್ಕೆ ಆಗಲ್ಲ, ತಿನ್ಬೇಕಂತ ಆಗ್ತದೆ. ಅಯ್ಯೋ ನನ್ನ ಬ್ರೈನ್, ಅಂದ್ರೆ ಅದು ಆ ತರ ಡೊಪೋಮೈನ್ ಅಲ್ಲಿ ನೋಡ್ಬೋದು, ಡೊಪೋಮೈನ್ ಬ್ರೈನ್ಗೆ ಇದು ಅಡಿಕ್ಟ್ ಆಗುವಂತದ್ದು, ಅಂದ್ರೆ ಇಗ್ನೋರ್ ಮಾಡ್ಲಿಕ್ಕೆ ಆಗಲ್ಲ. ಮತ್ತೆ ಇನ್ನೊಂದು, ಪ್ರಮೋಟ್ಸ್ ಓವರ್ ಈಟಿಂಗ್, ತಿನ್ಲೇಬೇಕು, ಕ್ಯಾಲೋರೀಸ್ ಏನಂತ ಇಲ್ಲ, ತಿನ್ಬೇಕು. ಆ ತರ ಫ್ಯಾಟ್ ಗೇನ್ ಆಗುದು, ಪೂರ್ ನ್ಯೂಟ್ರಿಷನ್ ಸಿಗುವಂತದ್ದು. ಮತ್ತೆ ಕ್ರೋನಿಕ್ ಇಲ್ನೆಸ್ ಒಮ್ಮೆಲೆ ಬರುದಲ್ಲ, ಒಂದ್ ದಿವಸ ಬರ್ಗರ್ ತಿಂದು ಬರುದಲ್ಲ, ನೀವು ಡೈಲಿ ಅದಕ್ಕೆ ಅಡಿಕ್ಟ್ ಆಗ್ತಿರಲ್ಲ, ತಿಂತಾ ಇರ್ತಿರಲ್ಲ, ಈ ಜಂಕ್ ಫುಡ್ ಎಲ್ಲ ಅಡಿಕ್ಟ್ ಆಗಿ ಒಬೆಸಿಟಿ ಆಗುದು, ಡಯಾಬಿಟಿಸ್ ಆಗುದು, ಹಾರ್ಟ್ ಡಿಸೀಸ್ ಬರುದು, ಮತ್ತೆ ತುಂಬಾ ಹೆಲ್ತ್ ಇಶ್ಯೂ ಬರ್ತದೆ. ಸೊ ಇದು ಪುವರ್ ಹೆಲ್ತ್ ಗೆ ಕಾರಣ. ಅದಕ್ಕೆ ಈ ಬ್ಲಿಸ್ ಪಾಯಿಂಟ್ ಟೆಕ್ನಾಲಜಿ ಇಸ್ ವೆರಿ ಡೇಂಜರಸ್, ತುಂಬಾನೇ ಡೇಂಜರ್. ಸೊ ಈಗ ನಿಮ್ಮ ಚಾಯ್ಸ್ ಅದೇ, ಯಾವ್ದು ಇಂಪಾರ್ಟೆಂಟ್ ಅಂತ. ಓಕೆ, ಸೊ ನೆಕ್ಸ್ಟ್ ನಾವು ಸ್ಟೊಮಕ್ ಅನ್ನು ಹೇಗೆ ಟ್ರೀಟ್ ಮಾಡ್ತಾ ಇದ್ದೇವೆ. ಯಾರಿಗೆ ಹೊಟ್ಟೆ ಭಾಗ ಉಂಟು, ಯಾರು ಹೊಟ್ಟೆ ಭಾಗ ಅಂದ್ರೆ ಇಂಪಾರ್ಟೆಂಟ್ ಅಂತ ಅನಿಸ್ತದೆ. ಹೊಟ್ಟೆ ಭಾಗ ತುಂಬಾನೇ ಇಂಪಾರ್ಟೆಂಟ್, ಸೆಕೆಂಡ್ ಬ್ರೈನ್ ಅಂತ ಹೇಳ್ತಾರೆ. ಸೊ ನೀವು ಸೆಕೆಂಡ್ ಬ್ರೈನ್ಗೆ ಏನ್ ಕೊಡ್ತಾ ಇದ್ದೀರಿ? ಎಸ್, ಡೋಂಟ್ ಯೂಸ್ ಯುವರ್ ಸ್ಟೊಮಕ್ ಆಸ್ ಎ ಟ್ರಾಶ್ ಟಬ್, ಅಂದ್ರೆ ನಿಮ್ಮ ಸ್ಟೊಮಕ್ ಅನ್ನು ಡಸ್ಟ್ ಬಿನ್ ತರ ನೋಡಬೇಡಿ. ಫಿಲ್ ಯುವರ್ ಬಾಡಿ ವಿತ್ ನ್ಯೂಟ್ರಿಯೆಂಟ್ಸ್, ನಾಟ್ ಜಂಕ್. ನೋಡಿ, ನೀವು ಹೊಟ್ಟೆಗೆ ಏನ್ ಕೊಡ್ತಾ ಇದ್ದೀರಿ, ಅದೇ. ಯಾರೆಲ್ಲ ಹೊಟ್ಟೆ ನೋಡಿದ್ದೀರಿ? ನಮ್ಮ ಹೊಟ್ಟೆ ಡಸ್ಟ್ಬಿನ್ ಆಗ್ಬೇಕಾ? ಬೇಡ. ಸೊ ಅದಕ್ಕೆ ಈ ಶೇಕ್ ಕುಡಿಯೋದು ತುಂಬಾನೇ ಇಂಪಾರ್ಟೆಂಟ್. ನಮ್ಮ ಸೆಕೆಂಡ್ ಬ್ರೈನ್ ತುಂಬಾನೇ ಇಂಪಾರ್ಟೆಂಟ್. ಹೊಟ್ಟೆಗೆ ಏನ್ ಹೋಗ್ತದೆ ಆ ರೀತಿಯೇ ಆಗುವಂತದ್ದು. ಸೊ ಮುಂಚೆ ಹೊಟ್ಟೆಗೆ ಸರಿ ಹೋಗ್ತಾ ಇರ್ಲಿಲ್ಲ, ಅದಕ್ಕೆ ನಾನು ಒಬೇಸ್ ಆಗಿದ್ದೆ. ಮತ್ತೆ ತಿನ್ನೋದನ್ನು ಬಿಟ್ಟೆ, ಪ್ರಾಪರ್ ನ್ಯೂಟ್ರಿಷನ್ಸ್ ಸಿಗ್ತಾ ಇಲ್ಲ, ಅದಕ್ಕೆ ನಾನು ನರವಂಟೆ ತರ ಆಗಿದ್ದು. ಯಾಕೆ? ಹೊಟ್ಟೆ ಅಪ್ಸೆಟ್ ಇತ್ತು, ಹೊಟ್ಟೆ ಭಾಗ ದೊಡ್ಡದಿತ್ತು, ಮತ್ತೆ ಹೊಟ್ಟೆ ಭಾಗ ಏನ್ ಸಿಗ್ತಾ ಇರ್ಲಿಲ್ಲ, ಎಲ್ಲ ಫ್ಯಾಟ್ ತುಂಬಿತ್ತು, ಎಲ್ಲ ಕೆಟ್ಟ ತುಂಬಿತ್ತು. ಅದೇ ನಾನು ಹೇಳುವಂತದ್ದು ಈ ಬ್ಲಿಸ್ ಪಾಯಿಂಟ್ ಟೆಕ್ನಾಲಜಿ. ಹಾಗೆ ಹೇಳಿದಲ್ಲ ನಾನು, ಮಧ್ಯಾಹ್ನ ಬರ್ಗರ್ ತಿಂತಾ ಇದ್ದೆ, ಸ್ಪ್ರೈಟ್ ಕುಡಿತಾ ಇದ್ದೆ, ಅದಕ್ಕೆ ಅಡಿಕ್ಟಿವ್ ಆಗಿದ್ದು. ನೆಕ್ಸ್ಟ್ ಡೇ ನಾಳೆಂದು ಕುಡಿಯಲ್ಲಪ್ಪ, ಇವತ್ತು ಲಾಸ್ಟ್ ಅಂತ ಹೇಳ್ತೇವೆ, ಬಟ್ ನಾಳೆ ಪುನಃ ಹೋಗಿ ಕುಡಿತೇವೆ. ಯಾಕೆ? ಅಡಿಕ್ಷನ್, ಬ್ರೈನ್ಗೆ ಹೋಗಿ ಆಯ್ತು ನಂಗೆ ಬೇಕು ಅಂತ. ನೋಡುವಾಗ ಅದು ಬೇಕು ಅಂತ ಆಗುವಂಥದ್ದು.